ದೇವರು ಪ್ರತಿದಿನವೂ ನಿಮ್ಮನ್ನು ಕಾದು ನಡೆಸುತ್ತಾ ಬರ್ತಾ ಇದ್ದಾರೆ ಎಂಬುದಾಗಿ ದೇವರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ. ಪ್ರತಿದಿನವೂ ನಿಮ್ಮೊಟ್ಟಿಗೆ ಒಂದೊಂದು ವಾಕ್ಯದೊಟ್ಟಿಗೂ ಒಂದೊಂದು ಅಧ್ಯಾಯಗಳೊಟ್ಟಿಗೂ ದೇವರು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ವಾಗ್ದಾನಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ. ಈ ವರ್ಷ ಕೊಟ್ಟಂಥ ವಾಗ್ದಾನವೂ ಸಹ ನಿಮ್ಮ ನೆನಪಿನಲ್ಲಿ ಇದೆಯಾ? ಯೆಶಾಯ 54:17ನೇ ವಚನ, ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನಿನ್ನನ್ನು ಜಯಿಸೋದಿಲ್ಲ. ಹಲ್ಲೆಲೂಯಾ. ನೀವು ಪ್ರತಿದಿನ ಅದನ್ನು ಘೋಷಣೆ ಮಾಡ್ತಾ ಇದ್ದೀರಾ, ನೀವು ಪ್ರತಿದಿನ ಅದನ್ನು ಹೇಳ್ತಾ ಇದ್ದೀರಾ. ಪ್ರಿಯ ಸಹೋದರ ಸಹೋದರಿ, ನೀವು ಹೇಳುವಾಗ ನಿನ್ನ ಜೀವಿತದಲ್ಲಿ ಅದು ನಡೆಯುತ್ತೆ. ಹಲ್ಲೆಲೂಯಾ. ಈ ದಿನವೂ ಸಹ ಏನು ವಾಕ್ಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಓದ್ಕೊಳ್ಳೋಣ. ಜ್ಞಾನೋಕ್ತಿ 23:18ನೇ ವಚನ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹಲ್ಲೆಲೂಯಾ. ಸಹೋದರ ಸಹೋದರಿ, ನಿನ್ನೊಟ್ಟಿಗೆ ದೇವರು ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಾಲ ಇದೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದಿಲ್ಲ. ನೀನು ನಂಬಿದೆಯಲ್ಲ, ನನ್ನ ದೇವರು ಈ ರೀತಿಯಾಗಿ ಬದಲಾವಣೆ ಮಾಡ್ತಾರೆ, ನನ್ನ ದೇವರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ, ನನ್ನ ದೇವರು ಈ ರೋಗದಿಂದ ಬಿಡುಗಡೆ ಮಾಡ್ತಾರೆ, ಈ ಸಾಲದಿಂದ ಬಿಡುಗಡೆ ಮಾಡ್ತಾರೆ, ಈ ದುಷ್ಟ ಜನಗಳ ಮುಂಭಾಗದಲ್ಲಿ ಏನ್ ನನ್ನ ತಲೆ ತೆಗಿಸಲ್ಪಡ್ತೋ ಅದನ್ನು ಪುನಃ ಎತ್ತುತ್ತಾರೆ ಎಂಬುದಾಗಿ ನಂಬಿದೆಯಲ್ಲ, ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ನೀನೇನೆಲ್ಲ ಒಳ್ಳೆಯದನ್ನು ಮಾಡಿದ್ಯಾ ಅದರ ಪ್ರತಿಫಲ ಸಿಕ್ಕಿಲ್ಲ, ನೀನೇನೆಲ್ಲ ನಡೆದುಕೊಂಡಿದ್ಯಾ ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದಿಲ್ಲ. ನಿನಗೆ ಸಂಪೂರ್ಣವಾದ ಪ್ರತಿಫಲವನ್ನು ದೇವರು ಕೊಡಲಿಕ್ಕಿದ್ದಾನೆ, ನಿನಗೆ ಸಂಪೂರ್ಣವಾದಂಥ ಬಹುಮಾನವನ್ನು ಕೊಡಲಿಕ್ಕಿದ್ದಾನೆ. ಅಬ್ರಹಾಮನ ಜೀವಿತದಲ್ಲಿ ಆತನ ಒಂದು ನಿರೀಕ್ಷೆಯನ್ನು ಇಟ್ಟಿದ್ದ, ನನ್ನ ದೇವರು ಒಂದು ಮಗುವನ್ನು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ಆತನಿಗೆ ದೇವರು ಕೊಟ್ಟರು. ಇವತ್ತು ನಿನ್ನ ಜೀವಿತದಲ್ಲೂ ಸಹ ನೀನು ನಿರೀಕ್ಷೆಯನ್ನ ಮಾಡಿದ ಪ್ರಕಾರ ಆ ನಿರೀಕ್ಷೆ ನಿರರ್ಥಕ ವ್ಯರ್ಥ ಆಗದಂತೆ ದೇವರು ನಿನ್ನ ಆಸೆಗಳನ್ನ, ನಿನ್ನ ನಿರೀಕ್ಷೆಯನ್ನ, ನಿನ್ನ ನಂಬಿಕೆಯನ್ನ ಪೂರೈಸುವಂತ ಒಂದು ಕಾಲ ಉಂಟು. ನಿನ್ನ ನಿರೀಕ್ಷೆಯನ್ನು ದೇವರು ನೆರವೇರಿಸುತ್ತಿದ್ದಾನೆ. ಅವರ ವಾಕ್ಯ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುತ್ತದೆ. ಪ್ರಸಂಗಿಯಲ್ಲಿ ದೇವರು ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬರಿಗೂ ಒಂದೊಂದು ಕಾಲ ಇದೆ. ಭೂಲೋಕದಲ್ಲಿ ನಡೀಬೇಕಾದಂಥ ಪ್ರತಿಯೊಂದು ಕಾರ್ಯಗಳಿಗೂ ಒಂದೊಂದು ಕ್ಲುಪ್ತವಾದ ದೇವರು ಏರ್ಪಡಿಸಿದ್ದಾರೆ. ನಿನ್ನ ಜೀವಿತದಲ್ಲಿ ಒಂದು ಕಾಲವನ್ನು ಏರ್ಪಡಿಸಿದೆ, ಅದು ಹಿಂದೆ ಆಗಿರುತ್ತೆ ನೋಡಿ. ನೀನು ನಂಬಿ ಪ್ರಾರ್ಥನೆ ಮಾಡುವುದಾದರೆ ಈ ವಾಕ್ಯ ನಿನ್ನ ಜೀವಿತದಲ್ಲಿ ಮಾತನಾಡುವಂಥ ಶ್ರೇಷ್ಠವಾದ ವಾಕ್ಯವನ್ನು ನಂಬಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು, ಹೌದಪ್ಪ, ನಾನು ಇಂಥ ವಿಷಯಗಳಲ್ಲಿ ನಾನು ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿನ್ನ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಇವತ್ತು ನಾನು ಸಂಪೂರ್ಣ ನಂಬ್ತೀನಪ್ಪ, ನನಗೆ ಸಹಾಯ ಮಾಡಿ. ನಿನ್ನ ನಿರೀಕ್ಷೆ ನಿರರ್ಥಕವಾಗದಂತೆ ದೇವರು ನಿನ್ನನ್ನು ನಡೆಸಲಿಕ್ಕಿದ್ದಾನೆ. ಅವಮಾನಗಳಿಂದ ಹಾದು ಹೋಗ್ತಾ ಇದೆಯಾ? ನಿನ್ನ ಸಾಲದ ಬಾಧೆಗಳಿಂದ ಹಾದು ಹೋಗ್ತಾ ಇದೆಯಾ? ಕಷ್ಟಗಳಿಂದ ಹಾದು ಹೋಗ್ತಾ ಇದೆಯಾ? ಈಗ ನಿನ್ನ ನಿರೀಕ್ಷೆಯನ್ನು ದೇವರು ನಿರರ್ಥಕವಾಗೋದಕ್ಕೆ ಬಿಡೋದಿಲ್ಲ. ಆ ಕಾಲ ಇದೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ದೇವರು ತೀರ್ಮಾನ ಮಾಡಿಕೊಂಡಿದ್ದಾನೆ. ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕಿದ್ದಾನೆ. ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು. ಕರ್ತನೇ ಸ್ತೋತ್ರ ರಾಜ, ದೇವರೇ, ಯಾರೆಲ್ಲ ಇದುವರೆಗೂ ಇಷ್ಟು ವರ್ಷಗಳು ಕರ್ತನೆ ನಿನ್ನ ವಿಷಯದಲ್ಲಿ ನಿರೀಕ್ಷೆಗಳನ್ನು, ನಂಬಿಕೆಗಳನ್ನು ಇಟ್ಟುಕೊಂಡಿಲ್ಲ, ನಿನ್ನ ವಾಕ್ಯ ಹೇಳುತ್ತಲ್ಲ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ಹೌದಪ್ಪ, ಇವರೇ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿ ತಮ್ಮ ಹೃದಯಗಳನ್ನು ತಮ್ಮನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ, ತಾವು ಕೇಳಿಕೊಳ್ತಾ ಇದ್ದಾರೆ, ಅವರು ಏನೆಲ್ಲ ನಂಬಿಕೆ ಇಟ್ಟಿದ್ದಾರೆ ನಿನ್ನ ಮೇಲೆ ಸ್ವಾಮಿ. ಇವರೇ ಏನೆಲ್ಲ ಅನಾರೋಗ್ಯಗಳಿಂದ, ಸಾಲದಿಂದ, ಬಾಧೆಗಳಿಂದ, ಕಣ್ಣೀರುಗಳಿಂದ, ಯಾವ್ಯಾವ ವಿಷಯಗಳಿಂದ ನನ್ನ ದೇವರು ಈ ರೀತಿಯಾಗಿ ಮಾಡ್ತಾನೆ, ನನ್ನನ್ನು ಆಶೀರ್ವಾದ ಮಾಡ್ತಾನೆ, ನನ್ನನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಅಂದುಕೊಂಡಿದ್ದರು, ಆ ನಿರೀಕ್ಷೆಯನ್ನು ನಿರರ್ಥಕವಾಗದಂತೆ ಇಂದು ನೆರವೇರಿಸುವ ಆಶೀರ್ವದಿಸು ಯೇಸುವಿನ ನಾಮದ ತಂದೆ.